ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ದ ಚಾನಲ್ ವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಲ್ಯಾಂಟಿಂಗ್ ಆರ್ಟ್ ತೋರಿಸ್ತಾ ಇದ್ದೀನಿ. ತುಂಬ ಕ್ಯೂಟಾಗಿ ಕಾಣುತ್ತೆ, ಆಮೇಲೆ ತುಂಬ ಈಸಿಯಾಗಿ ಹಾಕ್ಬೋದು, ಬೇಗ ಆಗುತ್ತೆ. ಬನ್ನಿ ಹಾಗಾದರೆ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನು ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೊಳ್ತಿದ್ದೀನಿ. 6 ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 11 ತೊಗೊಂಡಿದ್ದೀನಿ. ಇದಕ್ಕೆ ನೀಡಲ್ ನಂಬರ್ 11 ಆಗಬೇಕು, ಯಾಕಂದರೆ ಸ್ಮಾಲ್ ಸೈಜ್ ಬೀಡ್ ಹಾಕಿರೋದ್ರಿಂದ. ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ದಾರ ಮೇಲ್ ಮಾಡಿಕೊಂಡು ಒಂದು ವೀಟ್ ಬೀಡ್ ಹಾಕ್ಕೊಳ್ಳೋಣ. ಲಾಂಗ್ ಬೀಡ್ ಯಾವುದಾದ್ರೂ ಸೂಟ್ ಆಗುತ್ತೆ ಅಂತ ನಾನು ವೀಟ್ ಬೀಡ್ ಹಾಕ್ಕೊಂಡಿದ್ದೀನಿ. ರೌಂಡ್ ಬೀಡ, ಫ್ಲವರ್ ಬೀಡು ಯಾವುದಾದ್ರೂ ಹಾಕ್ಬೋದು. ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು ಈಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನು ಮಾಡಿಕೊಂಡು ಬೀಡ್ ಪಕ್ಕ ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ಲ, 4 ಚೈನ್ ಆದಮೇಲೆ ಅಲ್ಲಿಗೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಈಗ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಡಿಸೈನ್ನ ಫ್ರಂಟಿಗೆ ತೊಗೊಂಡು ಆ 4 ಚೈನ್ ಇದೆಯಲ್ಲ ಬೀಡ್ ಮೇಲ್ಭಾಗ, ಆ 4 ಚೈನ್ ಒಳಗಡೆ ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. 4 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ಎರಡನ್ನು ಒಂದು ಮಾಡಬೇಕು. ಮತ್ತು ಈಗ ಒಂದು ಬೀಡ್ ಹಾಕ್ಕೊಳ್ಳೋಣ. ಫಸ್ಟ್ ಹಾಗೆ ಡಬಲ್ ಕ್ರೋಶೆ ಮಾಡಿ ನೆಕ್ಸ್ಟು 2ನೇ ಡಬಲ್ ಕ್ರೋಶೆ ಕಂಬಕ್ಕೆ ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಸ್ಮಾಲ್ ಸೈಜ್ ಬೀಡ್ ತೊಗೊಂಡಿದ್ದೀನಿ ನಾನು, ಯಾಕಂದರೆ ಡಬಲ್ ಸ್ಟೆಪ್ ಬೀಡ್ ಬರೋದ್ರಿಂದ ತುಂಬ ಬಿಗ್ ಸೈಜ್ ಬೀಡು ಸೂಟ್ ಆಗೋಲ್ಲ ಅಂತ. ನಿಮಗೆ ಯಾವ ರೀತಿ ಬೇಕಾ ಆ ರೀತಿಯ ಬೀಡ್ ಹಾಕ್ಕೊಳ್ಳಿ. ನೋಡಿ, ಇದಕ್ಕೆ ನೀಡಲ್ ನಂಬರ್ 11 ಬೇಕು, ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಳ್ಳಿ. ನೀಡಲ್ ಮೇಲೆ ದಾರ ಸುತ್ತಕೊಂಡು 4 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಎರಡನ್ನು ಒಂದು ಮಾಡಬೇಕು. ಡಬಲ್ ಕ್ರೋಶೆ ಕಂಬ, ಒಂದು ಬೀಡು, ಒಂದು ಕಂಬ, ಈ ರೀತಿ ಮಾಡ್ಕೋಬೇಕು. ಫೋರ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬರ್ಬೇಕು. ಎರಡನ್ನು ಒಂದು 2 ಸಲ ಮಾಡಬೇಕು. ಮತ್ತು ಒಂದು ಬೀಡ್ ಹಾಕ್ಕೋಬೇಕು. ಬೀಡ್ ಇನ್ಸರ್ಟ್ ಮಾಡೋದೇ ಒಂದು ಸ್ವಲ್ಪ ಕಷ್ಟ. ನೀಡಲ್ಗೆ ದಾರ ಸುತ್ಕೋಬೇಕು. 4 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಎರಡನ್ನು ಒಂದು ಮಾಡ್ಕೋಬೇಕು. ಮತ್ತು ಬೀಡ್ ಹಾಕ್ಕೊಂಡು 6 ಎಳೆ ದಾರಕ್ಕೆ ಇಷ್ಟು ಸ್ಮಾಲ್ ಸೈಜ್ ಬೀಡನ್ನು ಇನ್ಸರ್ಟ್ ಮಾಡೋದು ಸ್ವಲ್ಪ ಕಷ್ಟ, ನಿಧಾನಕ್ಕೆ ಹಾಕ್ಕೊಳ್ಳಿ. ಮತ್ತು ಲಾಸ್ಟ್ ಕಂಬ, 5 ಕಂಬಗಳು, 5 ಬೀಡು. ಫಸ್ಟ್ ಕಂಬ ಬಿಟ್ಟು ನೆಕ್ಸ್ಟು 5 ಕಂಬ ಮತ್ತು 5 ಬೀಡು. ನೋಡಿ, ಈ ರೀತಿ ಬಂದಿದೆ. ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇಷ್ಟೇ ಕಂಬ ಹಾಕ್ಕೋಬೇಕು ಅಂತಿಲ್ಲ, ನೀವು ಇನ್ನೂ 2 ಕಂಬ ಬೇಕು ಅಂದರೆ ಹಾಕ್ಕೋಬೋದು. ಇಲ್ಲ ಇಷ್ಟೇ, ತುಂಬ ಆರ್ಚ್ ದೊಡ್ಡದಾದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತ ನಾನು ಕ್ಯೂಟಾಗಿದ್ದು. ಮತ್ತು ಇದ್ರ ಮೇಲೆ ಇನ್ನೊಂದು ಸ್ಟೆಪ್ ಆರ್ಚ್ ಬರೋದ್ರಿಂದ ಇದು ಸ್ಮಾಲ್ ಆರ್ಚ್ ಇದ್ದರೆ ಅದು ಚೆನ್ನಾಗಿ ಕಾಣುತ್ತೆ ಅಂತ ನಾನು 5 ಬೀಡು ಮತ್ತು 5 ಕಂಬ ಹಾಕ್ಕೊಂಡಿದ್ದೀನಿ. ಫಸ್ಟ್ ಒಂದು ಕಂಬ ಬಿಟ್ಟು ಈಗ ನಾವು ಚೈನ್ ಹಾಕ್ಕೊಳ್ಳೋಣ. 6 ಚೈನ್ ಹಾಕ್ಕೊಂಡಿದ್ದೀನಿ. ನೋಡಿ, ಅದು ಲೆಂತ್ ಕಡಿಮೆ ಆಗುತ್ತೆ. ಇನ್ನೊಂದು ಚೈನ್ ಹಾಕ್ಕೊಳ್ಳೋಣ. ಇನ್ನೊಂದು ಚೈನ್ ಹಾಕ್ಕೊಂಡು ಫಸ್ಟ್ ಡಬಲ್ ಕ್ರೋಶೆ ಕಂಬ ಮಾಡಿದ್ವಲ್ಲ ಬೀಡ್ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಆ ಕಂಬದ ಮೇಲಿನ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಚೈನ್ ಆದಮೇಲೆ ಒಂದು ಕಂಬ ಮಾಡ್ಕೊಂಡ್ವಲ್ಲ,
ಆ ಕಂಬದ ಮೇಲಿನ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು ಡಿಸೈನ್ನ ಫ್ರಂಟಿಗೆ ತಗೊಳ್ಳೋಣ. ಅದಕ್ಕಿಂತ ಮುಂಚೆ 3 ಚೈನ್ ಹಾಕ್ಕೊಳ್ಳೋಣ. ಫ್ರಂಟಿಗೆ ತೊಗೊಂಡಾದರೂ 3 ಚೈನ್ ಹಾಕ್ಕೊಳ್ಳಿ, ನಂತರ 3 ಚೈನ್ ಹಾಕ್ಕೊಂಡಾದರೂ ಟರ್ನ್ ಮಾಡ್ಕೊಳ್ಳಿ. ಈಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು ಕಂಬ ಮಾಡ್ಕೊಳ್ಳೋಣ, ಡಬಲ್ ಕ್ರೋಶೆ ಕಂಬ. ಇಲ್ಲಿ ನೀವು ಬೇಕು ಅಂದರೆ ಟ್ರಿಪಲ್ ಕ್ರೋಶೆ ಕಂಬ ಕೂಡ ಮಾಡ್ಕೋಬೋದು, ಅದು ಚೆನ್ನಾಗಿ ಕಾಣುತ್ತೆ, ಇನ್ನೂ ದೊಡ್ಡದಾಗಿ ಬರುತ್ತೆ ಆರ್ಚು. ಈಗ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಆ 7 ಚೈನ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ತೊಗೊಬಂದು ಎರಡನ್ನು ಒಂದು 2 ಸಲ ಮಾಡ್ಕೋಬೇಕು. ಮತ್ತು ಬೀಡ್ ಹಾಕ್ಕೋಬೇಕು. ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು 7 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬರ್ಬೇಕು. ಆಮೇಲೆ ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು ಮಾಡಬೇಕು. ಮತ್ತು ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ಸ್ಮಾಲ್ ಆರ್ಚ್ ಬರುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಒಂದು ಸ್ವಲ್ಪ ಆರ್ಚು ದೊಡ್ಡದಾಗಿ ಬರುತ್ತೆ. ಸೊ ಆರ್ಚ್ ಮೇಲೆ ಆರ್ಚ್ ಬರುತ್ತೆ, ಸ್ಲ್ಯಾಂಟಿಂಗ್ ಆರ್ಚು. ತುಂಬ ಕ್ಯೂಟಾದ ಡಿಸೈನು, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಕುಚ್ಚು ಕೂಡ ಬರುತ್ತೆ, ಇದಕ್ಕೆ ಗ್ರ್ಯಾಂಡ್ ಲುಕ್ ಇರುತ್ತೆ. ಬ್ರೈಡಲ್ ಡಿಸೈನಾಗಿ, ಸೆಮಿ ಬ್ರೈಡಲ್ ಡಿಸೈನಾಗಿ ಹಾಕ್ಬೋದು. 2 ಡಬಲ್ ಸ್ಟೆಪ್ ಬೀಡ್ ಬಂದಿರೋದ್ರಿಂದ ಗ್ರ್ಯಾಂಡಾಗಿ ಕಾಣುತ್ತೆ. ಮತ್ತು ಒಂದು ಬಿಗ್ ಬೀಡು ಕೂಡ ಬಂದಿದೆ. ಬೀಡ್ ಹಾಕ್ಕೊಳ್ಳೋದಿಲ್ಲ ಅಂದರೆ ಇದು 1 ಅವರ್ ವರ್ಕ್ ಅಷ್ಟೇ. ಬೀಡ್ ಹಾಕ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಅದು ಸ್ಮಾಲ್ ಸೈಜ್ ಬೀಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಬೀಡ್ ವಿತೌಟ್ ಬೀಡ್ ಮಾಡಿದರೆ ಇದು ಜಸ್ಟ್ 1 ಅವರ್ ವರ್ಕ್ ಅಷ್ಟೇ. ಬೀಡ್ ಹಾಕಿದರೆ ಇದು ಸ್ಟೆಪ್ಪು ಹೈಲೈಟ್ ಆಗೋದು. ಬೀಡ್ ಹಾಕಿಲ್ಲ ಅಂದರೆ ಅದು ಸ್ಟೆಪ್ ಮೇಲೆ ಸ್ಟೆಪ್ ಬಂದಿದೆ ಅಲ್ಲ, ಆರ್ಚ್ ಮೇಲೆ ಆರ್ಚು, ಸ್ಲ್ಯಾಂಟಿಂಗ್ ಆರ್ಚು, ಅದು ಅಷ್ಟು ಹೈಲೈಟಾಗಿ ಕಾಣಲ್ಲ. ಸೊ ಹಂಗಾಗಿ ಬೀಡ್ ಹಾಕಿದ್ರಿಂದ ಚೆನ್ನಾಗಿ ಕಾಣುತ್ತೆ. ಒಂದೇ ಥರ ಹಾಕಿ ಬೋರ್ ಆಗಿರುತ್ತಲ್ವ ವೀಕ್ಷಕರೇ, ಒಂದು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಈ ರೀತಿಯೂ ಕೂಡ ಟ್ರೈ ಮಾಡಿದ್ದೀನಿ. ನೋಡಿ ಇಲ್ಲಿ ಒಟ್ಟು ಈಗ 7 ಬೀಡ್ ಆಗಿದೆ. 7 ಡಬಲ್ ಕ್ರೋಶೆ ಕಂಬ ಮತ್ತು 7 ಬೀಡ್. ಇನ್ನು ಸ್ಪೇಸ್ ತುಂಬ ಇದೆ. ಇನ್ನೂ ಒಂದು ಕಂಬ ಹಾಕ್ಕೊಳ್ಳೋಣ. ಒಂದು ಬೀಡ್ ಹಾಕ್ಕೊಂಡು ಇನ್ನೂ ಒಂದು ಕಂಬ ಮಾಡ್ಕೊಳ್ಳೋಣ. ಬೀಡದ ಮೇಲೆ ದಾರ ಸುತ್ತಕೊಂಡು ಗ್ಯಾಪ್ ಒಳಗಡೆ ಹೋಗಿ ದಾರನ ತೊಗೊಬರ್ಬೇಕು. ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು ಮಾಡ್ಕೋಬೇಕು. ಈಗ ಸಾಕು ಅನಿಸುತ್ತೆ ಇಷ್ಟು ಕಂಬಗಳು. ಆ್ಯಕ್ಚುಲಿ ಇದಕ್ಕೆ ಕೆಳಗೆ ಸ್ಟೆಪ್ಪಿಗೂ ಕೂಡ ಇನ್ನೂ ಒಂದು 2 ಕಂಬ, ಮೇಲಿನ ಸ್ಟೆಪ್ಪಿಗೂ ಕೂಡ ಇನ್ನೂ ಒಂದು 2 ಕಂಬ ಹಾಕಿದರೆ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಬಟ್ ಸಾಕು ತುಂಬ ದೊಡ್ಡದಾಗುತ್ತೆ ಅಂತ ನಾನು ಸಾಕು ಮಾಡಿದ್ದೀನಿ. ನೋಡಿ ನಿಮ್ಮ ಇಷ್ಟ. ನೋಡಿ ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೆಕೆಂಡ್ ಸ್ಟೆಪ್ ಆರ್ಚನ್ನು ಕೂಡ ಲಾಕ್ ಮಾಡ್ಕೊಳ್ಳೋಣ. ಈಗ ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ ನಾವು ಈ 4 ಚೈನ್ ಗ್ಯಾಪ್ ಒಳಗಡೆ ಕುಚ್ಚು ಹಾಕ್ಕೊಳ್ಳಬಹುದು. ಇದಕ್ಕೆ ಕುಚ್ಚು ಹಾಕಿದರೆ ಚೆನ್ನಾಗಿ ಕಾಣುತ್ತೆ. ಆರ್ಚ್ ಪಕ್ಕ ಆರ್ಚ್ ಬಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಕುಚ್ಚು ಹಾಕಿದರೆ ಚೆನ್ನಾಗಿ ಕಾಣುತ್ತೆ. ಸೊ ಹಂಗಾಗಿ ಕುಚ್ಚಿಗೆ ಸ್ಪೇಸ್ ಬಿಟ್ಟಿದ್ದೀನಿ. ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡಿಗೆ ತೊಗೊಂಡು ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈಗ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಡಿಸೈನ್ನ ಫ್ರಂಟಿಗೆ ತೊಗೊಂಡು ನೀಡಾದ್ಮೇಲೆ ಒಮ್ಮೆ ದಾರ ಸುತ್ತಕೊಂಡು
ಆ 4 ಚೈನ್ಗೆ ಒಂದು ಕಂಬ ಮಾಡ್ಕೊಳ್ಳೋಣ, ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು ಈಗ ಇಲ್ಲಿಂದ ಬೀಡ್ ಹಾಕ್ಕೊಳ್ಳೋಣ. ದಾರ ಮೇಲೆ ಮಾಡಿಕೊಂಡು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ 4 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬರ್ಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, 2ನ್ನು ಒಂದು ಮಾಡಿದರೆ ಮತ್ತೆ 2 ದಾರ ಉಳಿಯುತ್ತೆ, 2ನ್ನು ಒಂದು ಮಾಡಬೇಕು. ಈಗ ಮತ್ತೆ ಬೀಡ್ ಹಾಕ್ಕೊಳ್ಳೋಣ. ನೀಡಲ್ ಮೇಲೆ ದಾರ ಸುತ್ತಕೊಂಡು 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತೊಗೊಬರ್ಬೇಕು. ನೀಡಲ್ ಮೇಲಿರೋ ದಾರನ 2ನ್ನು ಒಂದು ನೀಡಲ್ಗೊಮ್ಮೆ ದಾರ ಸುತ್ತಕೊಂಡು 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತೊಗೊಬಂದು 2ನ್ನು ಒಂದು ಮಾಡ್ಕೋಬೇಕು. ಒಂದು ಬೀಡು, ಒಂದು ಕಂಬ. ಇದೇ ರೀತಿ ಫಸ್ಟ್ ಸ್ಟೆಪ್ಪನ್ನು ಕೂಡ ಸೆಕೆಂಡ್ ಆರ್ಚು ಕಂಪ್ಲೀಟ್ ಮಾಡ್ಕೋಬೇಕು. ನಾವೇನು ಫಸ್ಟ್ ಆರ್ಚಲ್ಲಿ ಮಾಡಿದ್ದೀವೋ ಸೇಮ್ ರಿಪೀಟು ಅದೇ ರೀತಿ ಮಾಡ್ಕೊಂಡು ಹೋಗಬೇಕು. ಒಂದು ಕಂಬ, ಒಂದು ಬೀಡು. ಈಸಿ ಅಂದರೆ ಈಸಿ, ತುಂಬ ಈಸಿ. ಬಿಗಿನರ್ಸ್ ಕೂಡ ಹಾಕ್ಬೋದು. ನಾನು ಹೇಳ್ದಾಗೆ ಬೀಡ್ ಹಾಕೋದ್ರಿಂದ ಮಾತ್ರ ಸ್ವಲ್ಪ ಟೈಮ್ ತೊಗೊಳುತ್ತೆ, ಇಲ್ಲಾಂದರೆ ಇದು 1 ಅವರ್ಗೆ ವರ್ಕ್ ಕಂಪ್ಲೀಟ್ ಮಾಡ್ಬೋದು ವಿತ್ ಕುಚ್ಚು ಕೂಡ. ಫಸ್ಟ್ ಸ್ಟೆಪ್ಪಲ್ಲಿ ಫಸ್ಟ್ ಆರ್ಚಿಗೆ ನಾವು 5 ಡಬಲ್ ಕ್ರೋಶೆ ಕಂಬ, 5 ಬೀಡ್ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಒಂದು ಕಂಬ ಹಾಕಿದ್ದೀವಿ, ಅದನ್ನು ಬಿಟ್ಟು 5 ಕಂಬ ಮತ್ತು 5 ಬೀಡು. ನೋಡಿ ಈ ರೀತಿ ಕಾಣುತ್ತೆ. ಈಗ 5 ಕಂಬ ಆಗಿದೆ, 5 ಬೀಡ್ ಹಾಕಿದ್ದೀನಿ. ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಈಗ ಆದಮೇಲೆ ನಾವು ಇಲ್ಲಿಂದ 7 ಚೈನ್ ಹಾಕ್ಕೊಳ್ಳೋಣ. 3 4 5 5 6 7 ಚೈನ್ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡಿಗೆ ತೊಗೊಂಡು ಫಸ್ಟು ಡಬಲ್ ಕ್ರೋಶೆ ಕಂಬ ಹಾಕಿದ್ದೀವಲ್ಲ, ಕಂಬದ ಮೇಲ್ಭಾಗದಲ್ಲಿ ಹೋಲ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ 3 ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ಡಿಸೈನ್ನ ಫ್ರಂಟಿಗೆ ತಗೊಂಡು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಕಂಬ ಮಾಡ್ಕೊಳ್ಳೋಣ. ಫಸ್ಟ್ ಆರ್ಚಲ್ಲಿ ಏನು ಮಾಡಿದ್ದೀವೋ ಸೇಮ್ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ಒಂದು ಕಂಬ ಮಾಡ್ಕೊಂಡಾದಮೇಲೆ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೋಬೇಕು. ನಾನು ಈ ವಾರ್ಚನ್ನು ಕೂಡ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ಈ ರೀತಿ ಕಾಣುತ್ತೆ. ಕಂಪ್ಲೀಟ್ ಆದಮೇಲೆ ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಡಿಸೈನ್ನ ಎಂಡ್ ಮಾಡ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು
ಒಂದು ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ. ತುಂಬ ಕ್ಯೂಟ್ ಆದಂತಹ ಡಿಸೈನು. 4 ಚೈನ್ ಇದೆಯಲ್ಲ ಅಲ್ಲಿಗೆ ಕುಚ್ಚು ಬರುತ್ತೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಿಮ್ಮ ಕಮೆಂಟ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.